ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬೋಧನಾಶಾಸ್ತ್ರ ಬಹು ಆಯ್ಕೆ ಪ್ರಶ್ನೆಗಳು ವಿಡಿಯೋ 2. ಇದು PRC ಕೋಆರ್ಡಿನೇಟರ್ APC ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮತ್ತು MDM ಈ ಒಂದು ಪರೀಕ್ಷೆಗಳಿಗಾಗಿ ಈ ಒಂದು ಬೋಧನಾಶಾಸ್ತ್ರ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋ 2. ಈಗಾಗಲೇ 1ನೇ ವಿಡಿಯೋವನ್ನು ಮಾಡಿದ್ದೀನಿ. ಇದು 2ನೇ ವಿಡಿಯೋವನ್ನು ನೋಡೋಣ. ಮೊದಲಿಗೆ ಪ್ರಶ್ನೆ, ಕೌಶಲ್ಯ ಆಧಾರಿತ ಬೋಧನಾ ವಿಧಾನದಲ್ಲಿ ಯಾವುದು ಮುಖ್ಯ ಅಂತ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ. ಮೊದಲನೇದು ಓದು ಬರಹ ಅಂತಿದೆ. ಎರಡನೇದು ಕಲಿಕಾ ಅಭ್ಯಾಸ. ಸಿ ಇದು ನಿರೀಕ್ಷಿತ ಕುಶಲತೆ ಅಭಿವೃದ್ಧಿ. ಡಿ ಇದು ಶಿಸ್ತು. ಇವುಗಳಲ್ಲಿ ಸರಿಯಾದ ಉತ್ತರ ನಿರೀಕ್ಷಿತ ಕುಶಲತೆಯ ಅಭಿವೃದ್ಧಿ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಅನ್ನುವಂಥದ್ದು. ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ, ಮಕ್ಕಳ ಕಲಿಕೆಗೆ ಅತ್ಯುತ್ತಮ ಉದ್ದೀಪಕ ಯಾವುದು? ಸ್ಟಿಮ್ಯುಲಸ್ ಅನ್ನುವಂಥದ್ದು. ಒಂದನೇದು ಶಿಕ್ಷಕರ ಶಿಸ್ತು, ಎರಡನೇದು ಬಹುಮಾನ, ಮೂರನೇದು ಆಸಕ್ತಿಕರ ಚಟುವಟಿಕೆಗಳು, ಡಿ ಉತ್ತರ ಓದಿನ ಒತ್ತಡ. ಇವುಗಳಲ್ಲಿ ಸೂಕ್ತವಾದ ಉತ್ತರ ಏನಿದೆ ಅಂದ್ರೆ ಆಸಕ್ತಿಕರ ಚಟುವಟಿಕೆಗಳು ಅನ್ನುವಂತಹ ಸಿ ಉತ್ತರ ಸರಿಯಾದ ಉತ್ತರ. ಈಗ ಮೂರನೇ ಪ್ರಶ್ನೆಯನ್ನು ನೋಡೋಣ. ಮೂರನೇ ಪ್ರಶ್ನೆ, ಬ್ಲೂಮ್ನ ತಾತ್ವಿಕ ಶ್ರೇಣಿಯಲ್ಲಿ ಅನ್ವಯ ಯಾವ ಮಟ್ಟಕ್ಕೆ ಸೇರಿದೆ? ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದ, ಅಥವಾ ಅರ್ಥ, ಅಥವಾ ಅನ್ವಯ, ಅಥವಾ ವಿಶ್ಲೇಷಣೆ? ಸರಿಯಾದ ಉತ್ತರ ಇವುಗಳಲ್ಲಿ ವಿಶ್ಲೇಷಣೆ, ಸಿ ಆಪ್ಷನ್ ಸರಿಯಾದ ಉತ್ತರ. ಬ್ಲೂಮ್ನ ತಾತ್ವಿಕ ಶ್ರೇಣಿಯಲ್ಲಿ ಅನ್ವಯ ಅನ್ನುವಂಥದ್ದು ವಿಶ್ಲೇಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನ ನಾಲ್ಕನೇ ಪ್ರಶ್ನೆ, ಶಿಕ್ಷಣ ಮನಃಶಾಸ್ತ್ರದ ತಾತ್ವಿಕ ದೃಷ್ಟಿಕೋನ ಯಾವುದು ಅಂತಿದೆ. ಮಕ್ಕಳ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುವುದು, ಮಕ್ಕಳ ಮನೋವೈಶಿಷ್ಟ್ಯ ತಿಳಿದುಕೊಳ್ಳುವುದು, ಶಿಕ್ಷಕರ ಶಕ್ತಿಯನ್ನು ನಿರ್ಧರಿಸುವುದು, ಆನಂತರ ಪಠ್ಯಕ್ರಮ ನಿರ್ಧರಿಸುವುದು. ಇವುಗಳಲ್ಲಿ ಸೂಕ್ತವಾದ ಉತ್ತರ ಬಿ ಆಪ್ಷನ್, ಮಕ್ಕಳ ಮನೋವೈಶಿಷ್ಟ್ಯ ತಿಳಿದುಕೊಳ್ಳುವ ಅನ್ನುವಂಥ ಉತ್ತರ ಸರಿ ಉತ್ತರ. ಐದನೇ ಪ್ರಶ್ನೆ, ಬೋಧನಾಶಾಸ್ತ್ರದ ಪ್ರಾಥಮಿಕ ಗುರಿ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳನ್ನು ನೋಡೋಣ. ಒಂದನೇದು ಜ್ಞಾನವನ್ನ ಪ್ರಸಾರ ಮಾಡುವುದು, ಎರಡನೇದು ವಿಮರ್ಶಾತ್ಮಕ ಚಿಂತನೆಯನ್ನು ಅಭಿವೃದ್ಧಿಪಡಿಸುವುದು, ಸಾಮಾಜೀಕರಣವನ್ನು ಉತ್ತೇಜಿಸುವುದು, ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಬೆಳೆಸುವುದು. ಇವುಗಳಲ್ಲಿ ಸರಿಯಾದ ಉತ್ತರ ಎ, ಜ್ಞಾನವನ್ನ ಪ್ರಸಾರ ಮಾಡುವುದು ಸೂಕ್ತವಾದ ಉತ್ತರ. ಆರನೇ ಪ್ರಶ್ನೆ, ಶಿಕ್ಷಣ ಎಂದರೆ ಏನು? ಪಠ್ಯ ಪುಸ್ತಕ ಓದುವುದು, ಶಾಲೆಗೆ ಹಾಜರಾಗುವುದು, ವ್ಯಕ್ತಿತ್ವದ ಸಂಪೂರ್ಣ ಅಭಿವೃದ್ಧಿ, ಡಿ ಆಪ್ಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು. ಸೂಕ್ತವಾದ ಉತ್ತರ ಯಾವುದಂದ್ರೆ ಸಿ ಆಪ್ಷನ್ ಇರ್ತಕ್ಕಂಥ ಸಿ ಆಪ್ಷನ್ ಏನಿದೆ, ವ್ಯಕ್ತಿತ್ವದ ಸಂಪೂರ್ಣ ಅಭಿವೃದ್ಧಿ ಅನ್ನುವಂತ ಸಿ ಆಪ್ಷನ್ ಸರಿಯಾದ ಉತ್ತರವನ್ನ ಆಗಿದೆ ಅಂತ. ಏಳನೇ ಪ್ರಶ್ನೆಯನ್ನು ನೋಡೋಣ. ಏಳನೇ ಪ್ರಶ್ನೆ, ಪರಿಪಕ್ವತೆ ಇಲ್ಲದೆ ಅಧ್ಯಾಪನ ಸಾಧ್ಯವಿಲ್ಲ ಎಂಬ ವಾಕ್ಯ ಯಾರು ಹೇಳಿದರು ಅಂತ ಕೇಳಿದ್ದಾರೆ. ಒಂದನೇದು ಪ್ರೋಬೆಲ್, ಎರಡನೇದು ವುಡ್ವರ್ತ್, ಮೂರನೇದು ಪಿಯಾಜೆ, ನಾಲ್ಕನೇದು ಥಾರ್ನಡೈಕ್ ಇದೆ. ಸೂಕ್ತವಾದ ಸರಿಯಾದ ಉತ್ತರ ಯಾವುದು ಅಂದ್ರೆ ಡಿ ಆಪ್ಷನ್ ಸರಿಯಾದ ಉತ್ತರ, ಥಾರ್ನಡೈಕ್. ಪರಿಪಕ್ವತೆಯಲ್ಲಿ ಇಲ್ಲದೆ ಅಧ್ಯಾಪನ ಸಾಧ್ಯವಿಲ್ಲ ಅನ್ನುವಂತ ಹೇಳಿಕೆಯನ್ನು ಹೇಳಿರ್ತಕ್ಕಂಥವ್ರು. ಎಂಟನೇ ಪ್ರಶ್ನೆ, ಪಿಯಾಜೆಯ ದೃಷ್ಟಿಕೋನದ ಪ್ರಕಾರ ಮಕ್ಕಳ ಜ್ಞಾನಾಭಿವೃದ್ಧಿ ಹೇಗೆ ಆಗುತ್ತದೆ ಅಂತ ಇದೆ. ಶಿಕ್ಷಕನ ಉಪದೇಶದಿಂದ, ತಮ್ಮದೇ ಆದ ಅನುಭವಗಳ ಮೂಲಕ, ಪಾಠದ ಓದುವುದರಿಂದ, ಪ್ರಶಸ್ತಿಯಿಂದ ಅಂತ 4 ಆಪ್ಷನ್ಗಳಿದೆ. ಸೂಕ್ತವಾದ ಉತ್ತರ ಇಲ್ಲಿ ಬಿ ಆಪ್ಷನ್, ತಮ್ಮದೇ ಆದ ಅನುಭವಗಳ ಮೂಲಕ ಅನ್ನುವಂಥ ಉತ್ತರ. ಇನ್ನು 9ನೇ ಪ್ರಶ್ನೆ, ಸಕ್ರಿಯ ಅಧ್ಯಾಪನ ವಿಧಾನ ಆಕ್ಟಿವ್ ಲರ್ನಿಂಗ್ ಎನ್ನುತ್ತದೆ ಯಾವುದು ಇದರಲ್ಲಿ ಅಂತ. ಒಂದನೇದು ಶಿಕ್ಷಕರ ಮಾತ್ರ ಮಾತನಾಡುವ ವಿಧಾನ, ಸಕ್ರಿಯ ಅಧ್ಯಾಪನ ವಿಧಾನ, ವಿದ್ಯಾರ್ಥಿಗಳು ಚುಟುಕಾಗಿ ಉತ್ತರಿಸುವ ವಿಧಾನ, ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ಭಾಗವಹಿಸುವ ವಿಧಾನ, ಪರೀಕ್ಷೆ ಬರೆಯುವ ವಿಧಾನ. ಇವುಗಳಲ್ಲಿ ಸೂಕ್ತವಾದ ಉತ್ತರ ಸಿ ಆಪ್ಷನ್ ಏನಿದೆ ಅಂದ್ರೆ ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ಭಾಗವಹಿಸುವ ವಿಧಾನವನ್ನ ಸೂಕ್ತವಾದ ಉತ್ತರ. ಇದು ಸಕ್ರಿಯ ಅಧ್ಯಾಪನ ವಿಧಾನ. ಇನ್ನು 10ನೇ ಪ್ರಶ್ನೆ, ಬೋಧನಾ ಮತ್ತು ಅಧ್ಯಾಪನೆಯ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಒಂದನೇದು ಎರಡು ಒಂದೇ ಅನ್ನುವಂಥದ್ದು, ಬೋಧನೆ ಮತ್ತು ಅಧ್ಯಾಪನೆ ಎರಡು ಒಂದೇ. ಬಿ ಆಪ್ಷನ್, ಬೋಧನೆ ಅಂದ್ರೆ ಕಲಿಸುವುದು, ಅಧ್ಯಾಪನ ಅಂದ್ರೆ ಕಲಿಯುವುದು ಅಂತಿದೆ. ಸಿ ಆಪ್ಷನ್, ಬೋಧನೆ ಅಂದ್ರೆ ಲಿಖಿತ, ಅಧ್ಯಾಪನೆ ಅಂದ್ರೆ ಮೌಖಿಕ. ಡಿ ಆಪ್ಷನ್ ಅಂದ್ರೆ ಏನೂ ವ್ಯತ್ಯಾಸವಿಲ್ಲ. ಅಧ್ಯಾಪನೆ ಮತ್ತು ಬೋಧನೆಗೆ ಇರ್ತಕ್ಕಂಥ ವ್ಯತ್ಯಾಸ ಕೇಳಿದ್ರೆ, ಹಾಗಾಗಿ ಸೂಕ್ತವಾದ ಉತ್ತರ ಯಾವುದಿದೆ ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಇದೆ. ಇಲ್ಲಿ ಬಿ ಆಪ್ಷನ್ ಯಾವುದು ಅಂತಂದ್ರೆ ಬೋಧನೆ ಕಲಿಸುವುದು, ಅಧ್ಯಾಪನೆ ಕಲಿಯುವುದು ಅಂತಕ್ಕಂಥ ಬಿ ಆಪ್ಷನ್ ಸರಿಯಾದ ಉತ್ತರ. ಆದ್ಮೇಲೆ ಈ ರೀತಿಯಾಗಿ
ಈ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಗಳಲ್ಲಿ ತಾವು ಕೂಡ ಒಂದ್ಸಲ ಸರಿ ಉತ್ತರ ಇದೆ ಅಂತಕ್ಕಂಥ ಒಂದ್ಸಲ ಪುಸ್ತಕವನ್ನ ಓದಿ ಚೆಕ್ ಮಾಡ್ಕೊಡಿ. ಕಾರಣ ಎಲ್ಲ ಉತ್ತರಗಳು ಒಂದೇ, ಆ ಪ್ರಶ್ನೆಗೆ ಪ್ರತಿಯೊಂದು ಉತ್ತರಗಳು ಇವೇನು ಅನ್ನುವಂತ ರೀತಿಯಲ್ಲಿ ಈ ಪ್ರಶ್ನೆಗಳನ್ನು ಇರುವುದರಿಂದ ಮತ್ತೊಂದ್ಸಲ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.